ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ತುದಿಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಮೊದಲು ಈ ಥರ ದಾರನ ಈ ಥರ ಕೈಯಿಂದ ಹಿಂಗೆ ಇಟ್ಕೊಂಡು ಮೊದಲು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ 4 ಚೈನ್ಸ್ ಹಾಕಿ ಅದನ್ನ ಲಾಕ್ ಮಾಡ್ಕೋಬೇಕು. ಇದೇ ಥರ 4 ಚೈನ್ಸ್ ಲಾಕ್ನ 2 ಸಲ ಮಾಡಬೇಕು. ಎರಡು ಸಲ 4 ಚೈನ್ಸ್ ಲಾಕ್ ಆದಮೇಲೆ ಈ ಥರ ಒಂದು ರಿಂಗ್ ಬೀಡ್ ತಗೊಂಡು ಅದ್ರ ಮಿಡ್ಲಲ್ಲಿ ರೋಸ್ ಬೀಡನ್ನ ಈ ಥರ ಇಟ್ಟು ಎರಡನ್ನೂ ಕ್ರೋಶದಲ್ಲಿ ಹಾಕ್ಕೊಂಡು ದಾರದಲ್ಲಿ ಹಾಕ್ಕೋಬೇಕು. ಆಮೇಲೆ ಅದನ್ನ ಲಾಕ್ ಮಾಡ್ಕೋಬೇಕು. ಈಗ ರಿಂಗ್ನ ಲಾಕ್ ಮಾಡಿದ ಮೇಲೆ ಈ ಸಲ 4 ಚೈನ್ಸ್ದು 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಅದೇ ಥರ ರಿಂಗ್ ಬೀಡ್ ಮಿಡ್ಲಲ್ಲಿ ರೋಸ್ ಬೀಡ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 4 ಚೈನ್ಸ್ ಲಾಕ್ 3 ಸಲ ಆದಮೇಲೆ ಸೇಮ್ ರಿಂಗ್ ಬೀಡ್ ಮತ್ತು ಮಿಡ್ಲಲ್ಲಿ ರೋಸ್ ಬೀಡ್ ಇದನ್ನೇ ಕಂಟಿನ್ಯೂ ಮಾಡಿ.
ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ಆಮೇಲೆ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಿ. ಈಗ ನೀವು ಈ ರಿಂಗ್ ಬೀಡ್ ಇರುತ್ತಲ್ಲ ಇದ್ರ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಈಗ ನಮ್ಮದು ಆರ್ಚ್ ಕ್ರಿಯೇಟ್ ಆಗುತ್ತೆ. ಆ ರಿಂಗ್ ಬೀಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶೆ ಹಾಕಿ ಒಂದು 12ರಿಂದ 14 ಡಬಲ್ ಕ್ರೋಶೆ ಹಾಕಬೇಕಾಗತ್ತೆ. ಈಗ ನೋಡಿ ನಮ್ಮದು ಆರ್ಚ್ ಕಂಪ್ಲೀಟ್ ಆಗಿದೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಎಂಡಲ್ಲಿ ಅದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು.
4 ಚೈನ್ದು ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಸೇಮ್ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಅದೇ ಥರ ರಿಂಗ್ ಬೀಡ್ ಸಿಗುತ್ತೆ, ಅದ್ರ ಮೇಲೆ ಆರ್ಚ್ ಅದೇ ಥರನೇ ಹಾಕಬೇಕು. ಮೊದಲಿಗೆ ಹಾಕಿದ್ವಲ್ವ ಸೇಮ್ ಡಬಲ್ ಕ್ರೋಶೆ 12ರಿಂದ 14 ಡಬಲ್ ಕ್ರೋಶೆ ಹಾಕಬೇಕು, ಮತ್ತು ಆರ್ಚ್ ಕ್ರಿಯೇಟ್ ಆಗುತ್ತೆ. ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದನ್ನೇ ಫಾಲೋ ಮಾಡಿ. ನೋಡಿ, ಈಗ 2 ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ನಾನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ನೆಕ್ಸ್ಟು ಸ್ಟೆಪ್ಗೆ ಬ್ಲೂ ಕಲರ್ ದಾರ ಹಾಕಬೇಕು ಅಂತ ಅಂದ್ಕೊಂಡು ಅದು ಬ್ಲೂ ಕಲರ್ ದಾರನ ಈ ಥರ ಜಾಯಿನ್ ಮಾಡ್ಕೋಬೇಕು. ಆಮೇಲೆ 2 ದಾರನೂ ನಾಟ್ ಹಾಕೋಬೇಕು. ಈಗ ಮೊದಲಿಗೆ ಹಾಕಿರ್ತೀವಲ್ಲ ಚೈನ್ಸು, ಅದರ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಿಮ್ಮದು ಆರ್ಚ್ ಸಿಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ಈಗ ಆರ್ಚ್ ಬಂತು. ಇದ್ರ ಮೇಲೆ ಒಂದು ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡ್ ಹಾಕ್ಕೊಳ್ಳಿ. ಆಮೇಲೆ ಸ್ಮಾಲ್ ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ಸೇಮ್ ಒಂದು ಡಬಲ್ ಕ್ರೋಶೆ, ಇದೇ ಥರ ಸ್ಮಾಲ್ ಬೀಡ್ ಡಬಲ್ ಕ್ರೋಶೆ, ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಎಂಡಲ್ಲಿ
ಲಾಕ್ ಮಾಡಿಕೊಂಡು ಮತ್ತೆ ನಿಮಗೆ ಮೊದಲು ಹಾಕಿರೋ ಚೈನ್ ಸಿಗುತ್ತೆ, ಅದ್ರ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕೋಬೇಕು. ಹೀಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಮತ್ತೆ ನಿಮಗೆ ಆರ್ಚ್ ಸಿಗುತ್ತೆ. ಸೇಮ್ ಅದೇ ಸ್ಟೆಪ್ನೇ ಫಾಲೋ ಮಾಡಿ. ಈಗ ಇದೆಲ್ಲ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಗ್ಲೂಯಿಂದ ಅಂಟಿಸಿ. ಈಗ ಮಿಡ್ಲಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಕುಚ್ಚು ಹಾಕ್ಕೊಳ್ಳಿ. ನೋಡಿ, ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ನಿಮಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.